ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ 24 hours ಲೈವ್ನಲ್ಲಿ ಏನೇನು ನಡೆದಿದೆ, ಇವತ್ತಿನ ಬೆಳಗ್ಗೆ ಸಾಂಗ್ ಏನಿತ್ತು, ಯಾರ್ಯಾರು ಇವತ್ತು ಬೆಳಗ್ಗೆ ಸಾಂಗ್ನಲ್ಲಿ ಡ್ಯಾನ್ಸ್ ಮಾಡಿಲ್ಲ, ಮತ್ತು ಗಿಲ್ಲಿ ಅವ್ರಿಗೆ ಏನೇನು ಮಾತಾಡಿದ್ದಾರೆ ಬೆಳಗ್ಗೆಯಿಂದ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ಬೆಳಗಿನ ವೇಕಪ್ ಸಾಂಗ್ ಬಗ್ಗೆ ಮಾತಾಡೋದಾದರೆ, ಪುನೀತ್ ರಾಜ್ಕುಮಾರ್ ಅವರ ಹಾಡು ಹಾಕಿದ್ದಾರೆ. ಯಾವುದು ಅಂದರೆ ಬಿಂದಾಸ್ ಚಿತ್ರದ ತರ 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 ಒಂಥರ, ಇಲ್ಲಿ ಯಾರು ಇಲ್ಲ ಕಡೆ ನಂತರ ಹಾಡು ಹಾಕಿದ್ದಾರೆ. ಗೈಸ್, ಶಾಕಿಂಗ್ ವಿಷಯ ಏನಂದರೆ 90 ದಿವಸ ಆದರೂ ರಕ್ಷಿತ್ ಅವರು ಯಾವುದೇ ಹಾಡು ಬಂದರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಆದರೆ ಇವತ್ತು ಡ್ಯಾನ್ಸ್ ಮಾಡೋಕ್ಕೆ ಬಂದಿಲ್ಲ. ಅವರು ಬೆಡ್ನಲ್ಲೇ ಕೂತ್ಕೊಂಡು ಅಳ್ತಾಯಿದ್ರು ಮಾಳು ಅವ್ರನ್ನ ನೆನೆಸ್ಕೊಂಡು. ಯಾಕಂದರೆ ಮಾಳು ಅವ್ರ ಜೊತೆ ಸಿಕ್ಕಾಪಟ್ಟೆ ಜಾಸ್ತಿ ಕನೆಕ್ಷನ್ ಇತ್ತು. ಮತ್ತು ಸೀಕ್ರೆಟ್ ರೂಮ್ನಲ್ಲಿ ಹೋದವಾಗೂ ಡ್ಯಾನ್ಸ್ ಮಾಡಿದರು, ಆದರೆ ಇವತ್ತು ಡ್ಯಾನ್ಸ್ ಮಾಡೋಕ್ಕಾಗಿದ್ದಿಲ್ಲ. ಗಾಯ್ಸ್, ರಕ್ಷಿತ್ ಅವರು ಡ್ಯಾನ್ಸ್ ಮಾಡಿಲ್ವಲ್ಲ, ಅದಕ್ಕೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಸಾಂಗ್ ಕಂಪ್ಲೀಟ್ ಆದಮೇಲೆ ಎಲ್ಲರೂ ರಕ್ಷಿತ್ ಹತ್ರ ಹೋಗಿ ಕೇಳ್ತಾರೆ, ನೀನು ಏನಕ್ಕೆ ಡ್ಯಾನ್ಸ್ ಮಾಡಿಲ್ಲ, ಮಾಡೋರು ಹೋಗಿದ್ದಕ್ಕೆ ನೀನು ಡ್ಯಾನ್ಸ್ ಮಾಡಿಲ್ಲ, ಅದಕ್ಕೆ ದುಃಖದಲ್ಲಿ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಆದರೆ ರಕ್ಷಿತ್ ಅವರು ಇಲ್ಲ, ನಾನೇನು ದುಃಖದಲ್ಲಿಲ್ಲ, ಮಾಡೋರು ಹೋಗೋದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಹೇಳ್ತಾಯಿದ್ರು ಎಲ್ಲರ ಮುಂದೆ ಕಾರಣ ಏನು ಕೊಟ್ರಂದರೆ, ಇಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಸುಸ್ತಲ್ಲಿ ಇದ್ದೆ, ಅದಕ್ಕೆ ನಾನು ಇವತ್ತು ಡ್ಯಾನ್ಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಸುಮ್ಮನೆ ಹೇಳ್ತವ್ರೆ. ಯಾಕಂದರೆ ಮಾಡೋರು ಹೋಗಿದ್ದಕ್ಕೆ ಡ್ಯಾನ್ಸ್ ಮಾಡಿಲ್ಲ ಅಂತ ಕಾರಣ ಏನಾದ್ರು ಕೊಟ್ಟಿದ್ದಿದ್ರೆ, ಎಲ್ಲರೂ ಅದೇ ಕಾರಣ ಕೊಟ್ಟು ರಕ್ಷಿತನ ನಾಮಿನೇಟ್ ಮಾಡ್ತಾಯಿದ್ರು ಅಂತ ಅಂದ್ಕೊಂಡು ಕಾರಣ ಕೊಟ್ಟಿದ್ದಿಲ್ಲ. ಅದರಲ್ಲೂ ಧ್ರುವ ಅಂತವ್ರು ಟಾಂಗ್ ಕೊಡ್ತಾಯಿದ್ರು ಸಿಕ್ಕಾಪಟ್ಟೆ ರಕ್ಷಿತ್ ಅವ್ರಿಗೆ, ಡ್ಯಾನ್ಸ್ ಮಾಡಿಲ್ಲ, ಸುಮ್ಮನೆ ಸಿಂಪತಿಗೋಸ್ಕರ ಈ ಥರ ರಕ್ಷಿತ್ ಅವ್ರು ಮಾಡ್ತಾ ಇರೋದು ಅಂತ. ಇನ್ನು ರಘು ಅವ್ರು ಏನಂತ ಹೇಳ್ತಾ ಇದ್ರು ಅಂದರೆ, ವರ್ಷಕ್ಕಿನ್ನ ಜಸ್ಟ್ 3 ದಿವಸ ಇರೋದು, ಈ ವರ್ಷ ಹಿಂಗೇನೋ ಕಂಪ್ಲೀಟ್ ಆಗೋಯ್ತು ಅಂತ ಮಾತಾಡ್ಕೊತಾ ಇರ್ತಾರೆ. ಗಾಯ್ಸ್, ಇಲ್ಲಿ ಗಿಲ್ಲಿ ಏನಂತ ಹೇಳಿದ್ರೆ ಅಂದರೆ, ಮನೇಲಿ ಯಾರು ಎಷ್ಟು ಜನ ಕಾಣಿಸ್ತಾನೆ ಇಲ್ಲ, ಡ್ಯಾನ್ಸ್ ಮುಗ್ದಿದ ತಕ್ಷಣ ಯಾರನ್ನ ವಾಶ್ರೂಮ್ ಅಂತ ಹೋಗ್ಬಿಟ್ರೆ ಮನೇಲಿ ಯಾರು ಒಬ್ಬರು ಕಾಣಿಸಲ್ಲ ಅಂತ ಗಿಲ್ಲಿ ಅವ್ರು ಮಾತಾಡ್ಕೊತಾ ಇರ್ತಾರೆ. ರಾಶಿಕ್ ಅವ್ರು ಏನಂತ ಹೇಳ್ತಾರೆ ಅಂದರೆ, 90 ದಿನ ಹೆಂಗೋ ಸರ್ವೈವ್ ಮಾಡಿಬಿಟ್ಟಿದ್ದೀವಿ, ಡೈಲಿ ಅದೇ ನಾಮಿನೇಷನ್ನು ಮತ್ತು ಟಾಸ್ಕ್ಗಳು ಆಡಿ ಸಾಕೋಗಿದ್ದೀವಿ, ಇನ್ಮೇಲೆ ಆಚೆ ಹೋದರೆ ನಾವು ವಿನ್ನರ್ಸ್ ಆಗಿ ಆಚೆ ಹೋಗ್ತೀವಿ ಅಂತ ರಾಶಿಕ್ ಅವ್ರು ಮಾತಾಡ್ತಾ ಇರ್ತಾರೆ. ಇನ್ನು ಗಿಲ್ಲಿ ಏನು ಹೇಳ್ತಾ ಇರ್ತಾರೆ ಅಂದರೆ, ಸ್ಪಂದನ ಮತ್ತು ಮಾಳೂರು 3ನೇ ವಾರದಿಂದ ನಾಮಿನೇಷನ್ ಹೋಗಿ ಇನ್ನೇನು ಆಚೆ ಬರ್ತಾರೆ, ನಾಮಿನೇಷನ್ ಇನ್ನೇನು ಫೈನಲ್ವರೆಗೂ ಹೋಗಿ ಆಚೆ ಬರ್ತಾರೆ. ಆದರೆ ಹೋಗ್ತಾನೆ ಸ್ಪಂದನ ಸೇವ್ ಆಗಿಬಿಟ್ರು, ಆದರೆ ಮಾಳೂರು ಹೋಗ್ಬಿಟ್ರು ಅಂತ ದುಃಖದಲ್ಲೇ ಹೇಳ್ತಾ ಇರ್ತಾನೆ. ಇನ್ನು ಗಿಲ್ಲಿ ಅವ್ರು ಏನು ಮಾತಾಡ್ತಾರೆ ಅಂದರೆ, ಇಲ್ಲಿ ಹುಡುಗಿರ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂದರೆ ಇವಾಗ ಹುಡುಗರು ಇರೋದು 4 ಜನ, ಹುಡುಗಿರು ಇರೋದು 5 ಜನ, 9 ಜನದಲ್ಲಿ. ಇನ್ನು ಗ್ರ್ಯಾಂಡ್ ಓಪನಿಂಗ್ ದಿವಸ ನೋಡೋದಾದರೆ 11 ಜನ ಹುಡುಗರು ಬಂದಿದ್ರು, 10 ಜನ ಹುಡುಗಿರು ಬಂದಿದ್ದು ಅಂತ ಡಿಸ್ಕಷನ್ ಮಾಡ್ತಾಯಿದ್ರು.